ಲೈಕ್ ಇಂಟೀರಿಯರ್ ಡಿಸೈನ್ ಆಗಲಿ ಪ್ಲಾನಿಂಗ್ ಆಗಲಿ ಶಾಂತ ವೆಂಚರ್ಸ್ ವಾಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಈ ಲೆವೆಲ್ ಈ ಪ್ರೋಸೆಸ್ ಅಲ್ಲಿ ಈ ಪೇಷನ್ಸ್ ಇಂದ ಅಪ್ರೋಚ್ ಮಾಡೋದು ಯೂನಿಕ್ ಸ್ಟೈಲ್ ಅಂತೆಲ್ಲ ಹೇಳ್ಬೋದು. ಅಂಡ್ ಹಿಸ್ ಐಡಿಯಾಸ್ ಆರ್ ವೆರಿ ಯೂನಿಕ್, ಫ್ಯೂಚರಿಸ್ಟಿಕ್ ಆಗಿರುತ್ತೆ, ಯೂನಿಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಕಂಪೇರ್ ಟು ಅದರ್ ಬಿಲ್ಡರ್ಸ್ ಕಂಪೇರ್ ಮಾಡಿದ್ರೆ ಶಾಂತ ವೆಂಚರ್ಸ್ ಅಲ್ಲಿ ಒಂದು ಎಲಿವೇಶನ್ ಒಬ್ರಿಗೆ ಕೊಟ್ರೆ ಇನ್ನೊಬ್ರಿಗೆ ಆ ಎಲಿವೇಶನ್ ಇರೋದಿಲ್ಲ. ಶಾಂತ ವೆಂಚರ್ಸ್ ವೆರಿ ಎನರ್ಜೆಟಿಕ್ ಟೀಮು, ಎಲ್ಲ ಯೂತ್ ಇದ್ದಾರೆ. ಲೈಕ್ ಕೈಂಡ್ ಆಫ್ ಅ ಡ್ರೀಮ್ ಹೌಸ್ ಬೇಕಿತ್ತು ನಮಗೆ, ಅಂಡ್ it has fulfilled with Shanta Ventures. ಹಾಯ್, ನನ್ನ ಹೆಸರು ನವೀನ್ ಶಿವಣ್ಣ. ಐ ಆಮ್ ಅನ್ IT ಪ್ರೊಫೆಷನಲ್. ಸೊ ನಮ್ಮ ಪ್ರಾಪರ್ಟಿ ಡೈಮೆನ್ಷನ್ ಬಂದು 3040 ಆ್ಯಂಡ್ ಇಟ್ ಈಸ್ ಲೊಕೇಟೆಡ್ ಇನ್ ವಿಶ್ವೇಶ್ವರ ಲೇಔಟ್ 9th ಬ್ಲಾಕ್. ಹಾಯ್, ನನ್ನ ಹೆಸರು ರೂಪಾ, ನಾನು IT ಪ್ರೊಫೆಷನಲ್. 2023ನಲ್ಲಿ ನಾವು ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಸೊ ಒನ್ಸ್ ನಾವು ಪ್ರಾಪರ್ಟಿ ಪರ್ಚೇಸ್ ಮಾಡಾದ್ಮೇಲೆ ಲೈಕ್ ವಿ ಹ್ಯಾಡ್ ಅ ಪ್ಲ್ಯಾನ್ ಟು ಗೋ ಫಾರ್ ದ ಕನ್ಸ್ಟ್ರಕ್ಷನ್, ಬಟ್ ವಿ ಹ್ಯಾಡ್ ಲೈಕ್ ವಿ ವರ್ ಲಿಟಲ್ ಬಿಟ್ ಕನ್ಫ್ಯೂಸ್. ನಮ್ಗೆ ಆ ಕನ್ಫ್ಯೂಷನ್ ಏನಕ್ಕಿತ್ತು ಅಂದರೆ ಲೈಕ್ ಹೌ ಡು ವಿ ವಾಂಟ್ ಟು ಕನ್ಸ್ಟ್ರಕ್ಟ್ ಅವರ್ ಹೌಸ್. ಸೊ ಲೈಕ್ ವಿ ಯೂಸ್ ಟು ಸಿ ಲಾಟ್ ಆಫ್ ಹೌಸಸ್, ತುಂಬ ಮನೆ ನೋಡ್ತಾ ಇದ್ವಿ, ತುಂಬ ವೆರೈಟಿ ಆಫ್ ಡಿಸೈನ್ಸ್ ನೋಡ್ತಾ ಇದ್ವಿ, ಬಟ್ ನಮ್ಗೆ ಆ ಕನ್ಫ್ಯೂಷನ್ಸ್ ಇತ್ತು. ಸೊ ಅದೇ ಕನ್ಫ್ಯೂಷನಲ್ಲಿ ಇದ್ದಾಗ ನಮ್ಮ ಸಿಸ್ಟರ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ಆವಾಗ ಅವ್ರ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅವ್ರ ಕನ್ಸ್ಟ್ರಕ್ಷನ್ ಬಂದುಬಿಟ್ಟು ಶಾಂತ ವೆಂಚರ್ಸ್ ಅವರು ಮಾಡ್ತಾಯಿದ್ರು. ಸೊ ಬಟ್ ಸ್ಟಿಲ್ ಆವಾಗಲೂ ನಾವು ಡಿಸೈಡ್ ಮಾಡಿರಲಿಲ್ಲ ಶಾಂತ ವೆಂಚರ್ಸ್ಗೆ ಹೋಗಬೇಕು ಅಂತ, ಬಟ್ ಸ್ಟಿಲ್ ವಿ ವೇರ್ ಲುಕಿಂಗ್ ಔಟ್ ಫಾರ್ ಅದರ್ ಆಪ್ಷನ್ಸ್ ಆ್ಯಸ್ ವೆಲ್. ಬಟ್ ಅವ್ರ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ನೋಡಿದಾಗ ಮತ್ತು ಅವ್ರದ್ದು ಶಾಂತ ವೆಂಚರ್ಸ್ ಅವ್ರದ್ದು ಡಿಸೈನ್ಸ್ ಆಗಲಿ ಅವ್ರ ಟೀಮ್ ಆಗಲಿ ಅದೆಲ್ಲ ನೋಡ್ತಾ ಲೈಕ್ ವಿ ವರ್ ಇಂಪ್ರೆಸ್ಡ್ ವಿತ್ ದೇರ್ ಅಪ್ರೋಚ್ ಆ್ಯಂಡ್ ಆಲ್ಸೋ ವಾಟ್ ಎವರ್ ದ ಡಿಸೈನ್ಸ್ ಆರ್ ದ ಕ್ವಾಲಿಟಿ ಆಫ್ ದ ಕನ್ಸ್ಟ್ರಕ್ಷನ್ ವಾಸ್ ಗೋಯಿಂಗ್ ಆನ್. ಸೊ ಆ ಬೇಸಿಸ್ ಮೇಲೆ ನಾವು we decided to go for Shanta Ventures. So once ನಾವು ಬಿಲ್ಡರ್ನ ಡಿಸೈಡ್ ಮಾಡಾದ್ಮೇಲೆ ಲೈಕ್ in 2024 ಅಲ್ಲಿ we approached them. ಸೊ ಸ್ಟಾರ್ಟಿಂಗ್ ನಾವು ನಮ್ಮ ಸಿಸ್ಟರ್ ಜೊತೆ ಭಾವರ ಜೊತೆ ಹೋಗಿ ಫಸ್ಟ್ ವಿ ಮೆಟ್ ಕಿರಣ್, ಶಾಂತ ವೆಂಚರ್ಸ್ CEO. ಸೊ ಲೈಕ್ ಅವಾಗಲೂ ಹೋದಾಗ ಲೈಕ್ ವಿ ಹ್ಯಾಡ್ ಲಾಟ್ ಆಫ್ ಥಾಟ್ಸ್ ಇನ್ ಅವರ್ ಮೈಂಡ್, ಲೈಕ್ ನಮ್ಮ ಮನೆ ಹೇಗೆ ಬರಬೇಕು, ಲೈಕ್ ಸಿನ್ಸ್ ವಿ ಈ 3040 ಡೈಮೆನ್ಷನಲ್ಲಿ ವಾಟ್ ಕುಡ್ ಬಿ ದ ಡಿಸೈನ್. ಸೊ ಆ ಕನ್ಫ್ಯೂಷನ್ಸ್ ಇನ್ನೂ ಸ್ವಲ್ಪ ಇತ್ತು ನಮ್ಮಲ್ಲಿ. ವೆನ್ಸ್ ವಿ ಹ್ಯಾಡ್ ಅ ಡಿಸ್ಕಷನ್ ವಿತ್ ಕಿರಣ್, ಸೊ ದಟ್ ವಾಸ್ ವೆರಿ ಗುಡ್. ಇಟ್ಸ್ ವೆರಿ ಸಾಫ್ಟ್, ಆ್ಯಂಡ್ ಆಲ್ಸೋ ಲೈಕ್ ವೆರಿ ಫ್ರೆಂಡ್ಲಿ. ನಮ್ಮದು ಫಸ್ಟ್ ರಿಕ್ವೈರ್ಮೆಂಟ್ ಫಾರ್ ದ TV ಯೂನಿಟ್ ಇಸ್ ಲೈಕ್ ಇಟ್ ವಾಸ್ ಅ ವೈಡರ್ ಏರಿಯಾ. ಸೊ ನಮಗೆ ನಾವು ಡಿಸೈನರ್ಸ್ ಅಪ್ರೋಚ್ ಮಾಡಿದಾಗ ಲೈಕ್ ನಮಗೆ ಅರ್ಧನೂ ಬೇಕಿರಲಿಲ್ಲ, ಅವ್ರ ಸೆಂಟರ್ ಬೇಕಿಲ್ಲ, ನಮ್ಗೆ ಫುಲ್ ಆ ಏರಿಯಾ ಫುಲ್ ಕವರ್ ಆಗಬೇಕಾಗಿತ್ತು. ತುಂಬ ಒಂದು 3-4 ಡಿಸೈನ್ ಕೊಟ್ಟರು. ಆ್ಯಂಡ್ ದಿಸ್ ವಾಸ್ ಲೈಕ್ ವಿತ್ ಡ್ಯೂಕೋ ಇನ್ ದ ಬ್ಯಾಕ್ಗ್ರೌಂಡ್. ಆ್ಯಂಡ್ ಡ್ಯೂಕೋ ವಾಸ್ ಲೈಕ್ ನಮಗೆ ಹೊಸದು ಅನಿಸ್ತು ಆ್ಯಂಡ್ ವಿ ಹ್ಯಾಡ್ ನಾಟ್ ಸೀನ್ ಇಟ್. ಕಿರಣ್ ಸರ್ ಬಂದು ಇಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಆ್ಯಂಡ್ ದಿಸ್ ಕೈಂಡ್ ಆಫ್ 2 ಡಬಲ್ ಪೀಸಸ್ ಆಫ್ ಇಟ್, ಆ್ಯಂಡ್ ಅದು ಒಂಥರ ಇಟ್ಸ್ ನಾಟ್ ಲೈಕ್ ಅ ಸಿಂಗಲ್ ಪೀಸ್ ಅಂತ ಅನ್ಸೋದೇ ಇಲ್ಲ. ಆ್ಯಂಡ್ ವಿತ್ ಆಲ್ ದ ಡ್ರಾಫ್ಟರ್ಸ್ ಆ್ಯಂಡ್ ಕ್ವಾಡ್ಸ್ ಹಾಕೋಕ್ಕೆ ಎಲ್ಲ ಐಡಿಯಾನು ಲೈಕ್ ಕಿರಣ್ ಸರ್ ವಾಸ್ ದ ಬೆಸ್ಟ್. ಇದು ಕರ್ವ್ ಶೇಪಲ್ಲಿ ಕೊಟ್ಟರು, ಅದು ತುಂಬ ಯೂನಿಕ್ ಆಗಿತ್ತು. ಆ್ಯಕ್ಚುಲಿ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಬಂದವರೆಲ್ಲ ಅದನ್ನೇ ಹೇಳ್ತಾರೆ. ಯೂಶಲಿ ಈಗ ಟಿವಿ ಯೂನಿಟ್ ಅಂದರೆ ಏನು ಮಾಡ್ತಾರೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಲ್ಯಾಮಿನೇಟ್ ಶೀಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಶೀಟ್ ಹಾಕ್ಬಿಟ್ಟು ಇದು ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಕೊಟ್ಟಿದ್ದ ಡಿಸೈನಲ್ಲಿ ಹೇಗಿತ್ತು ಅಂದರೆ ಒಂಥರ ಯೂನಿಕ್, ಈ ಥರ ಒಂದು C ಶೇಪಲ್ಲಿ ಒಂದು ಕರ್ವ್ ಥರ ಅದು ಸಖತ್ತಾಗಿ ಕಾಣ್ತಾ ಇತ್ತು. ಪ್ಲಸ್ ಇನ್ ದ ಡ್ಯೂಕೋ ಕಾನ್ಸೆಪ್ಟ್ ಅದು ನಮಗೆ ಐಡಿಯಾನೇ ಇರಲಿಲ್ಲ. ದಟ್ ಈಸ್ ಸಮಥಿಂಗ್ ವಿಚ್ ಈಸ್ ಅ ನ್ಯೂ ಕೈಂಡ್ ಆಫ್ ಅ ಡಿಸೈನ್. ಸೊ ಅದು ಭಾಳ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಸೀಲಿಂಗಲ್ಲಿ ಹೇಗೆ ಅಂದರೆ ಅದು ಕಿರಣ್ ಅವರೇ ಬರ್ತಾರೆ, ಅವರೇ ಬರೀತಾರೆ. ಸೊ ಆ ಸಿಲಿಂಡ್ರಿಕಲ್ ಡಿಸೈನ್ ಇದೆಯಲ್ಲ ಸೀಲಿಂಗಲ್ಲಿ, ಅದು ಸಮಥಿಂಗ್ ಟೋಟಲ್ ಡಿಫ್ರೆಂಟ್. ಅದು ಭಾಳ ಇಷ್ಟ ಆಯಿತು ನಮ್ದು. ಅಂಡ್ ಯಾರ ಮನೆಗೂ ಮಾಡಿಲ್ಲ, ನಿಮ್ಮ ಮನೆಗೆ ಮಾಡ್ತಾ ಇರೋದು ಅಂತ ಹೇಳಿ ಲೈಕ್ ನಾವು ಎಲ್ಲೂ ನೋಡಿಲ್ಲ. ಅದು ಇಟ್ ವಾಸ್ ಲೈಕ್ ಸಮಥಿಂಗ್ ಡಿಫ್ರೆಂಟ್. ಆ್ಯಂಡ್ ನಮಗೆ ಆ್ಯಕ್ಚುಲಿ ರಿಕ್ವೈರ್ಮೆಂಟ್ ಇದ್ದಿದ್ದು ದ ಕಾಮನ್ ಬಾತ್ರೂಮ್ ಆ್ಯಂಡ್ ಸ್ಟೋರೇಜ್ ಕಾಣಿಸ್ಲೇಬಾರ್ದು ಅಂತ. ಅದು ಬಂದ್ರೂ ಯಾರಿಗೂ ಗೊತ್ತಾಗೋದಿಲ್ಲ ಅಲ್ಲಿ ಒಂದು ಸ್ಟೋರೇಜ್ ಇದೆ ಅಥವಾ ಒಂದು ಬಾತ್ರೂಮ್ ಇದೆ ಅಂತ. ಸೊ ದಟ್ ಕಾನ್ಸೆಪ್ಟ್ ಇಸ್ ಆಲ್ಸೋ ವೆರಿ ಗುಡ್. ಆ್ಯಂಡ್
ವೆನ್ ಇಟ್ ಕಮ್ಸ್ ಟು ದ ಪೂಜಾ ರೂಮ್ ತುಂಬ ಪೀಸ್ಫುಲ್ಲಾಗಿ ನಮ್ಮ ಪೂಜಾ ರೂಮು ಕೂಡ ಅಷ್ಟೇ ಲೈಕ್ ದೊಡ್ಡದು ಬೇಕಿತ್ತು, ಸ್ಪೇಷಿಯಸ್ ಆಗಿ ಒಂದು ಇಬ್ಬರು ಅಥವಾ ನಮ್ಮ ಫ್ಯಾಮಿಲಿ ಫುಲ್ ಅಲ್ಲಿ ಪೂಜಾ ರೂಮ್ ಒಳಗಡೆ ಕೂತ್ಕೊಂಡು ಪೂಜೆ ಮಾಡೋ ಥರ. ಅದಕ್ಕೂ ನಾವು ಅದನ್ನು ರಿಕ್ವೈರ್ಮೆಂಟಾಗಿ ಹೇಳಿದ್ವಿ ಕಿರಣ್ ಸರ್ಗೆ. ಸೊ ಆಯಿತು ಅಂತ ಹೇಳಿಬಿಟ್ಟು ಅದು ಫುಲ್ ದೊಡ್ಡದಾಗಿ ಬಂದಿದೆ, ತುಂಬ ವೈಡಾಗಿ. ಆ್ಯಂಡ್ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಡಿಸೈನು ಅಷ್ಟೇ ಓನಿಕ್ಸ್ ಕಾನ್ಸೆಪ್ಟ್ ಎಲ್ಲ ನಮ್ಗೆ ಐಡಿಯಾನೇ ಇರಲಿಲ್ಲ. ಸೊ ಅದು ಓನಿಕ್ಸ್ ಹಾಕ್ಸಿದ್ರೆ ಫುಲ್ ಲೈಟ್ ಎಫೆಕ್ಟ್ಸ್ ಬರುತ್ತೆ ಆ್ಯಂಡ್ ಬ್ಯಾಕ್ಗ್ರೌಂಡ್ ಬರುತ್ತೆ. ದಟ್ ವಾಸ್ ವೆರಿ ನೈಸ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಲೈಕ್ ಸ್ಟೇರ್ ಕೇಸ್ ಹತ್ರ ವಾಲ್ಸ್ ಎಲ್ಲ ಲೈಕ್ ಪ್ಲೇನ್ ಆಗಿರುತ್ತೆ, ಬೇರೆ ಕಡೆ ಯಾವುದೇ ಮನೆಗೆ ನೋಡಿದ್ರು. ನಮಗೆ ಮುಂಚೆಯಿಂದನೂ ನಮ್ಗೆ ಫುಲ್ಲು ನ್ಯಾಚುರಲ್ ಸ್ಟೋನ್ಸ್ ಕ್ಲಾಡಿಂಗ್ ಹಾಕ್ಸ್ಬೇಕು ಅಂತ ಹೇಳಿದ್ರು. ಆ್ಯಂಡ್ ಕಿರಣ್ ಸರ್ ವಾಸ್ ವೆರಿ ಸಪೋರ್ಟಿವ್. ಅದನ್ನು ಹಾಕ್ಸ್ಕೊಳ್ಳಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಫುಲ್ ಕ್ಲಾಡಿಂಗ್ ಸ್ಟೋನ್ಸೇ ಹಾಕ್ಸೋದು ಅಂತ ಹೇಳ್ಬೋದು. ಬಟ್ ವೆನ್ ಕಿರಣ್ ಸರ್ ಡಿಸೈನ್ಡ್ ಅದು ಸೈಡಲ್ಲಿ ರಾಫ್ಟರ್ಸ್ ಕೊಟ್ಟರು. ಸೊ ದಟ್ ವಾಸ್ ಲೈಕ್ ಗೆಟಿಂಗ್ ಹೈಲೈಟೆಡ್. ಬರೀ ಸ್ಟೋನ್ಸ್ ಹಾಕ್ಸಿದ್ರು ಅಷ್ಟು ಹೈಲೈಟ್ ಆಗ್ತಾ ಇರಲಿಲ್ಲ. ಸೊ ಒನ್ ಲೈಟರ್ ಆ್ಯಂಡ್ ಡಾರ್ಕರ್ ವರ್ಷನ್ ಬಂದಿರೋದಕ್ಕೆ ತುಂಬ ಹೈಲೈಟ್ ಆಗುತ್ತೆ. ಆ್ಯಂಡ್ ರಾಕ್ ಗಾರ್ಡನ್ ಅಂತೂ ಲೈಕ್ ಆಫ್ಟರ್ ಗೆಟಿಂಗ್ ದಟ್ ಡಿಸೈನ್ಸ್ ಅವರೇ ಬಂದು ಇಲ್ಲ ನಮ್ಗೆ ಈ ಥರ ಬೇಕೇ ಬೇಕು, ಈ ಥರ ಯೂನಿಕ್ ಡಿಸೈನ್ ಕೊಡಿ ಅಂತ ಹೇಳಿದ್ಮೇಲೆ ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಟ್ಸ್ ಕೈಂಡ್ ಆಫ್ ಅ ಫೇವ್ರೆಟ್ ಪ್ಲೇಸ್ ಆ್ಯಸ್ ಹಿ ಮೆನ್ಷನ್. ಏನಾದರೂ ಪೀಸ್ಫುಲ್ ಆಗಿರಬೇಕು, ಇಲ್ಲ ಕಾಫಿ ಬ್ರೇಕ್ಸಲ್ಲಿ ಕುತ್ಕೊಂಡು ಮಾತಾಡಿಕೊಂಡು ಫ್ಯಾಮಿಲಿ ಎಲ್ಲ ಕುತ್ಕೋಬೇಕು ಅಂತ. ಆ್ಯಂಡ್ ರಾಕ್ ಗಾರ್ಡನ್ ನಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಏನಂದರೆ ಸ್ವಿಂಗ್ ಬೇಕಿತ್ತು. ಸೊ ಅದಕ್ಕೋಸ್ಕರನೇ ನಾವು ಅದನ್ನು ಬೇಕು ಅಂತ ಮಾಡಿಸ್ಕೊಟ್ವಿ. ಆ್ಯಂಡ್ ಹಿ ವಾಸ್ ವೆರಿ ಸಪೋರ್ಟಿವ್ ಇನ್ ದ್ಯಾಟ್. ಸೊ ನಮ್ದು ಏನೇನು ಡೌಟ್ಸ್ ಆಗ್ಬೋದು, ಅಥವಾ ಏನೇ ಕ್ಲಾರಿಫಿಕೇಶನ್ಸ್ ಆಗ್ಬೋದು, ಅಥವಾ ಎನಿ ಚಾಲೆಂಜಸ್ ಏನೇನಿತ್ತು ಅದನ್ನೆಲ್ಲ ನಾವು ನಮ್ಮ ರಿಕ್ವೈರ್ಮೆಂಟ್ ಏನೇನಿತ್ತು ಅದೆಲ್ಲ ಹೇಳಿದ್ವಿ ಅವ್ರ ಹತ್ರ. ಸೊ ಈ ವಾಸ್ ವೆರಿ ಕೂಲ್ ಗೋಯಿಂಗ್. ಸೊ ಬೇಸ್ಡ್ ಆನ್ ದಟ್ ಹಿ ಪ್ರೊವೈಡೆಡ್ ಲಾಟ್ ಆಫ್ ಇನ್ಪುಟ್ಸ್ ಫಾರ್ ಅಸ್. ನಿಮ್ಮ ಡೈಮೆನ್ಷನ್ ಪ್ರಕಾರ ಯಾವ ಥರ ಡಿಸೈನ್ ನಿಮಗೆ ಯಾವ ಥರ ಡಿಸೈನ್ ನಿಮ್ಗೆ ಸೂಟ್ ಆಗುತ್ತೆ, ಮತ್ತು ಯಾವ ಥರ ಕೆಲವೊಂದು ಲಾಟ್ ಆಫ್ ಆಪ್ಷನ್ಸ್ ಅವ್ರು ನಮಗೆ ಕೊಟ್ಟರು. ಸೊ ಒನ್ಸ್ ವಿ ಹ್ಯಾಡ್ ಅ ಡಿಸ್ಕಷನ್ ವಿತ್ ಕಿರಣ್, ನಮಗೆ ಒಂಥರ ಕಂಫರ್ಟ್ ಫೀಲ್ ಆಯಿತು. ಲೈಕ್ ಓಕೆ ಫೈನ್, ವಿ ಹ್ಯಾಡ್ ಸಮ್ ಐಡಿಯಾಸ್ ಆನ್ ದಟ್. ಬಟ್ ಆಮೇಲೆ ಲೈಕ್ ವೆನ್ ವಿ ಹ್ಯಾಡ್ 2 to 3 ಸಿಟ್ಟಿಂಗ್ಸ್ ವಿತ್ ಕಿರಣ್, ದೆನ್ ವಿ ಫೈನಲೈಸ್ಡ್ ನಮ್ಗೆ ಯಾವ ಥರ ಪ್ಲ್ಯಾನು, ಯಾವ ಥರ ಡಿಸೈನು, ಆಮೇಲೆ ನಮ್ಮ ರಿಕ್ವೈರ್ಮೆಂಟ್ ಹೇಗೆ. ಸೊ ಆ ಥರ ಲೈಕ್ ಆರ್ ಡಿಸ್ಕಷನ್ ಸ್ಟಾರ್ಟೆಡ್, ಆರ್ ಪ್ರೋಸೆಸ್ ಸ್ಟಾರ್ಟೆಡ್. ದೆನ್ once we are done with the contract with Shanta Ventures, they provided us a lot of options. So now starting ನಮಗೆ ಕನ್ಸ್ಟ್ರಕ್ಷನ್ಗೆ ಹೋಗಿಂತ ಮುಂಚೆ we had couple of doubts, like ಹೇಗೆ ಅಂದರೆ ಈಗ ಬಿಲ್ಡರ್ಸ್ಗೆ ಹೋಗಬೇಕಾ ಅಥವಾ ಈಗ ನಾವೇ ನಿಂತ್ಕೊಂಡು ಕಟ್ಸೋದಾ. ಸೊ ಆ ಥರ ಕನ್ಫ್ಯೂಷನ್ಸ್ ನಮ್ಮಲ್ಲೂ ಇತ್ತು. ಸೊ ನಮ್ಮ ಸಿಸ್ಟರ್ ಶಾಂತಾ ವೆಂಚರ್ಸ್ ಥ್ರೂ ಮನೆ ಕಟ್ಸ್ತಾ ಇದ್ರಲ್ಲ, ಸೊ ಆ ಪ್ರೋಸೆಸ್ನ ನೋಡಿ ನಮಗೂ like we thought we can go for a builder, we can consult a builder for the construction. So before now Shanta Ventures aldale, like before getting into Shanta Ventures, like we had seen we had approached for a couple of other builders as well. But namge once ಅದರ್ ಬಿಲ್ಡರ್ಸ್ ಅಪ್ರೋಚು ಮತ್ತು ಶಾಂತಾ ವೆಂಚರ್ಸ್ ಅಪ್ರೋಚ್ನ ನಾವು ವ್ಯೂ ಮಾಡಿದಾಗ ವಿ ಫೆಲ್ಟ್ ದಟ್ ಶಾಂತಾ ವೆಂಚರ್ಸ್ ಇಸ್ ಅ ಬೆಸ್ಟ್ ಆಪ್ಷನ್ ಫಾರ್ ಅವರ್ ಕನ್ಸ್ಟ್ರಕ್ಷನ್. ಅದು ಆ ಪ್ರೋಸೆಸ್ ಲೈಕ್ ವಿ ಸ್ಟಾರ್ಟೆಡ್ ವಿ ಫೈನಲೈಸ್ ದಟ್ ಒನ್. ದೆನ್ ಲೈಕ್ ನಮ್ಮ ಸಿಸ್ಟರ್ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಲೈಕ್ ವಿ ಹ್ಯಾವ್ ಸೀನ್ ಲಾಟ್ ಆಫ್ ದ ಪ್ರೋಸೆಸ್ ವಾಟ್ ದೇ ವೇರ್ ಡೂಯಿಂಗ್ ಇಟ್, ಲೈಕ್ ಅವ್ರ ಡಿಸೈನ್ಸ್ ಆಗಿರ್ಬೋದು, ಪ್ಲಸ್ ಒಂದು ಅವ್ರ ಡ್ರಾಯಿಂಗ್ಸ್ ಆಗಿರ್ಬೋದು, ಮತ್ತು ಆ ಡಿಟೇಲ್ಡಿಂಗ್ ಇನ್ಫಾರ್ಮೇಷನ್ ಇತ್ತಲ್ಲ ಅದು ನಮಗೆ ಭಾಳ ಇಷ್ಟ ಆಯಿತು. ಪ್ಲಸ್ ಮೆಟೀರಿಯಲ್ಸ್ ಕ್ವಾಲಿಟಿ, ಲೈಕ್ ನಾವು ಅವಾಗವಾಗ ನಮ್ಮ ಸಿಸ್ಟರ್ ಕನ್ಸ್ಟ್ರಕ್ಷನ್ ನೋಡ್ತಾ ಇದ್ವಿ. ಸೊ ವಿ ಯೂಸ್ ಟು ಸಿ ವಾಟ್ ಆರ್ ದ ಮೆಟೀರಿಯಲ್ಸ್, ಅವರೆಲ್ಲ ಯಾವ ಥರ ಮೆಟೀರಿಯಲ್ಸ್ ಹಾಕ್ತಾ ಇದ್ರು, ದ ಕ್ವಾಲಿಟಿ ಯಾವ ಥರ ಇತ್ತು, ಯಾವ ಗ್ರೇಡು, ಇದೆಲ್ಲ ನೋಡ್ತಾ ಇದ್ವಿ. ಸೊ ದ್ಯಾಟ್ ವಿ ಆರ್ ಕನ್ವಿನ್ಸ್ ಫಾರ್ ದ್ಯಾಟ್. ಐ ಮೀನ್ ಲೈಕ್ ಆ ಕ್ವಾಲಿಟಿ ನಮಗೆ ಭಾಳ ಇಷ್ಟ ಆಯಿತು. ಸೊ ಅವ್ರದ್ದು ಆಲ್ಮೋಸ್ಟ್ ನಮ್ಮ ಸಿಸ್ಟರ್ ಫೈನಲೈಸ್ ಆದಾಗ ವಿ ಸ್ಟಾರ್ಟೆಡ್ ಆರ್ ಕನ್ಸ್ಟ್ರಕ್ಷನ್. ದೆನ್ ಆಸ್ ಐ ಸೆಡ್, ಲೈಕ್ ವಿ ಹ್ಯಾಡ್ ಅ ಡಿಸ್ಕಷನ್ ವಿತ್ ಕಿರಣ್ ಆ್ಯಂಡ್ ಆಲ್ಸೋ ಅವರ ಡಿಸೈನಿಂಗ್ ಟೀಮ್ ಆಗಿರ್ಬೋದು, ಅವ್ರದ್ದು ಪ್ಲಾನಿಂಗ್ ಟೀಮ್ ಅವ್ರ ಜೊತೆ ನಮ್ಮ ಡಿಸ್ಕಷನ್ಸ್ ಆಗಿ ದೇ ಗೇವ್ ಲಾಟ್ ಆಫ್ ಆಪ್ಷನ್ಸ್. ನಮ್ಮ ಪ್ರಾಪರ್ಟಿ ಬಂದ್ಬಿಟ್ಟು ವೆಸ್ಟ್
ಫೇಸಿಂಗ್. ಸೊ ವೆಸ್ಟ್ ಫೇಸಿಂಗ್ ಅಲ್ಲಿ ಯಾವ್ಯಾವ ತರ ಡೈಮೆನ್ಷನ್ಸ್ ಆಗಿರ್ಬೋದು, ಯಾವ ತರ ಡಿಸೈನ್ಸ್ ಆಗಿರ್ಬೋದು, ಸೊ ಅವ್ರ ಡಿಸೈನ್ಸ್ ನಮಗೆ ಬಹಳ ಇಷ್ಟ ಆಯ್ತು. ಲೈಕ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಇವಾಗ ಕೆಲವೊಂದು ಬಿಲ್ಡರ್ಸ್ ಎಲ್ಲ ಹೇಗೆ ಅಂದ್ರೆ 1 or 2 ಡಿಸೈನ್ಸ್ ಅಲ್ಲಿ ಯು ಹ್ಯಾವ್ ಟು ಫೈನಲೈಸ್. ಸೊ ಆ ಥರ ಕೆಲವೊಂದು ಬಿಲ್ಡರ್ಸ್ ಎಲ್ಲ ಆ ಥರ ಆಪ್ಷನ್ಸ್ ಇದೆ. ಬಟ್ ಇಲ್ಲಿ ಹೆಂಗೆ ಅಂದರೆ, ಅನ್ಲೆಸ್ ಅಂಡ್ ಅಂಟಿಲ್ ವಿ ಆರ್ ಕನ್ವಿನ್ಸ್ಡ್, ಆಸ್ ಅ ಕಸ್ಟಮರ್ ವಿ ಆರ್ ಕನ್ವಿನ್ಸ್ಡ್, ದೇ ಯೂಸ್ ಟು ಪ್ರೊವೈಡ್ ಲಾಟ್ ಆಫ್ ಆಪ್ಷನ್ಸ್ ಫಾರ್ ಅಸ್. ಸೊ ಒನ್ಸ್ ನಮ್ಮದು ಆ ಆಪ್ಷನ್ಸ್ ಎಲ್ಲ ಫೈನಲೈಸ್ ಆದಮೇಲೆ ದೆನ್ ದ ಪ್ರೋಸೆಸ್ ಸ್ಟಾರ್ಟೆಡ್, ಲೈಕ್ ರೈಟ್ ಫ್ರಮ್ ದ ಲಿಸ್ಟಿಂಗ್ ಔಟ್ ದ ಮೆಟೀರಿಯಲ್ಸ್ ಆಗಿರ್ಬೋದು, ಯಾವ ಸ್ಟೇಜಲ್ಲಿ ಯಾವ ಥರ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಇರುತ್ತೆ, ಮತ್ತು ಅವ್ರದ್ದು ಪೇಮೆಂಟ್ ಪ್ರೋಸೆಸ್ ಆಗಿರ್ಬೋದು, ಇದೆಲ್ಲ ಇದೆಲ್ಲ ದೇ ವರ್ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಇನ್ ದ್ಯಾಟ್. ಮತ್ತು ಅದ್ರ ಜೊತೆ ಲೈಕ್ ಇನ್ ಬಿಟ್ವೀನ್ ಏನಾದರೂ ಡಿಸೈನ್ಸ್ ಆಗಿರ್ಬೋದು, ಏನೋ ಚೇಂಜಸ್ ಆಗಿರ್ಬೋದು, ದೇ ವರ್ ವೆರಿ ಫ್ಲೆಕ್ಸಿಬಲ್ ಫಾರ್ ದ್ಯಾಟ್. ಸೊ ಆ ಥರ ಈ ಅಪ್ರೋಚ್ ನಮ್ಗೆ ಭಾಳ ಇಷ್ಟ ಆಯಿತು. ದೆನ್ ಲೈಕ್ ಆರ್ ಕನ್ಸ್ಟ್ರಕ್ಷನ್ ಸ್ಟಾರ್ಟೆಡ್. ಸೊ ವಿತ್ ಪೂಜೆ ಆಯಿತು. ಸೊ ಪೂಜೆ ಆದಮೇಲೆ ಲೈಕ್ ನಮ್ಗೆ ಇನ್ನೊಂದು ಡೌಟ್ ಏನಿತ್ತು ಅಂದರೆ ದ ಫಿನಾನ್ಷಿಯಲ್ ಆಸ್ಪೆಕ್ಟ್. ಹೆಂಗೆ ಅಂದರೆ, ಇವಾಗ ನಾವು ಕೆಲವೊಂದು ಈಗ ಬಿಲ್ಡರ್ಸಲ್ಲಿ ಕೇಳ್ಪಟ್ವಿ, ಹೆಂಗೆ ಅಂದರೆ ಒನ್ಸ್ ನಿಮ್ಮ ದುಡ್ಡೆಲ್ಲ ಕೊಟ್ಟಾದ್ಮೇಲೆ ಕೆಲವೊಂದು ಸತಿ ಈ ಥರ ಮಿಸ್ಲೀಡಿಂಗ್ ಆಗಿರ್ಬೋದು, ಈ ಥರ ಎಲ್ಲ ಆಗೋ ಇದಿತ್ತು. ಬಟ್ ಶಾಂತ ವೆಂಚರ್ಸಲ್ಲಿ ಆ ಥರ ಇದಾಗಲಿ ಯಾವುದು ನಮ್ಗೆ ಅನ್ನಿಸ್ಲಿಲ್ಲ. ಲೈಕ್ ದೇ ವರ್ ವೆರಿ ಫ್ಲೆಕ್ಸಿಬಲ್ ಇನ್ ಟರ್ಮ್ಸ್ ಆಫ್ ಪೇಮೆಂಟ್ ಆ್ಯಸ್ ವೆಲ್. ಹೆಂಗೆ ಅಂದರೆ, ನಮಗೆ ಪ್ರೆಷರೈಸ್ ಮಾಡೋದಾಗಲಿ, ನಮ್ಗೆ ಇದಾಗಲಿ ಆ ಥರ ಏನು ನಮಗೇನು ಅನ್ನಿಸ್ಲಿಲ್ಲ. ಬಟ್ ವಿ ವರ್ ಪ್ರೆಟಿ ಮಚ್ ಕಂಫರ್ಟಬಲ್. ಸೊ going forward, like the process started. ಲೈಕ್ ಇಂಟೀರಿಯರ್ ಡಿಸೈನ್ ಆಗಲಿ, ಪ್ಲಾನಿಂಗ್ ಆಗಲಿ, ಶಾಂತ ವೆಂಚರ್ಸ್ ವಾಸ್ ದ ಬೆಸ್ಟ್ ಅಂತ ಹೇಳ್ಬೋದು. ನಾವು ಪ್ಲಾನಿಂಗ್ ಮಾಡುವಾಗ ನಮ್ದು ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಇತ್ತು. ವಿ ವೆಂಟ್ ವಿತ್ ಅ ನಾರ್ಮಲ್ ಬೇಸಿಕ್ ಪ್ಲ್ಯಾನ್. ಸೊ ನಾವು ಅದನ್ನು ತೋರಿಸಿದಾಗ ಕಿರಣ್ ಸರ್ ಬಂದುಬಿಟ್ಟು ಇನ್ನೂ ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ. ನಮ್ಮ ರಿಕ್ವೈರ್ಮೆಂಟ್ ಏನಿತ್ತು ಅಂದರೆ ಲೈಕ್ ಫ್ಯೂಚರಿಸ್ಟಿಕ್ ಆಗಿರಬೇಕು. ಆಲ್ಮೋಸ್ಟ್ 10 yearsಗೆ ಹೋದರೂ ನಮ್ಮ ಮನೆ ಇನ್ನೂ ಮಾಡರ್ನ್ ಆಗಿ ಹಾಗೆ ಕಾಣಿಸ್ಬೇಕು ಅಂತ. ಆ್ಯಂಡ್ ಕಿರಣ್ ಸರ್ ವಾಸ್ ಲೈಕ್ ದ ಬೆಸ್ಟ್ ಅಂತ ಹೇಳ್ಬೋದು. ಹಿಸ್ ಡಿಸೈನ್ಸ್ ವೇರ್ ಸೂಪರ್. ಸೊ ಪ್ಲ್ಯಾನಿಂಗ್ನೂ ನಾವು ಬೇಸಿಕ್ ಡಿಸೈನ್ಸ್ ತೋರಿಸಿದ್ರು ಒಂದು 4-5 ಪ್ಲ್ಯಾನ್ಸ್ ಕೊಟ್ಟರು. ಲೈಕ್ ನಾವು ಅದರಲ್ಲೂ ಒಂದು ಮರ್ಜ್ ಮಾಡಿ ಲೈಕ್ ಹಿಂಗೆ ಮಾಡ್ಬೋದು. ಆ್ಯಂಡ್ ವೆನ್ ಎವರ್ ವಿ ವೆಂಟ್ ವಿತ್ ಸಮ್ ಒಪಿನಿಯನ್ ಆರ್ ವಿತ್ ಐಡಿಯಾಸ್, ಕಿರಣ್ ಸರ್ ಹೇಗೆ ಅಂದರೆ ಈಸ್ ವೆರಿ ಅಪ್ರೋಚಬಲ್. ಹಿ ಸೇಸ್ ಇದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿ ಕಾಣಿಸುತ್ತೆ, ಹಾಕ್ಸ್ಕೊಳ್ಳಿ. ಇಲ್ಲ ಇದು ತುಂಬ ಸ್ಪೇಷಿಯಸ್ಸಾಗಿ ಕಾಣಲ್ಲ, ಇಲ್ಲ ಚೆನ್ನಾಗಿ ಕಾಣಲ್ಲ, ಅದೆಲ್ಲ ಐಡಿಯಾಸ್ ತುಂಬ ಚೆನ್ನಾಗಿ ಕೊಡ್ತಿದ್ರು. ಆ್ಯಂಡ್ ದಟ್ ಈಸ್ ವೇರ್ ಲೈಕ್ ಪ್ಲ್ಯಾನ್ ಫೈನಲೈಸ್ ಆದಾಗ್ಲೂ ಅವ್ರು ರಿವ್ಯೂ ಮಾಡೇ ಟೀಮ್ಗೆ ಅಪ್ರೂವ್ ಮಾಡೋದು, ಆಗಲೇ ನೆಕ್ಸ್ಟ್ ಪ್ರಾಸೆಸ್ಸಿಗೆ ಹೋಗೋದು. ಸೊ ಆ ರಿವ್ಯೂ ಪ್ರಾಸೆಸ್ ಎಲ್ಲ ಕಡೆ ನಾವು ಬೇರೆ ಬಿಲ್ಡರ್ಸಿಗೆ ಕಂಪೇರ್ ಮಾಡಿದ್ರೆ ಐ ಥಿಂಕ್ ಇಟ್ ಈಸ್ ಅನ್ ಪ್ಲಸ್ ಪಾಯಿಂಟ್ ವಿತ್ ಶಾಂತ ವೆಂಚರ್ಸ್. ಆ್ಯಂಡ್ ಆ ಡಿಸೈನ್ ಫೈನಲೈಸ್ ಆದಮೇಲೂ ಲೈಕ್ ಈಚ್ ಲೆವೆಲ್ ವೈಸ್, ಇಫ್ ನಾವು ಗ್ರೌಂಡ್ ಫ್ಲೋರ್ ಬಂದಾಗ ದ ಪ್ಲ್ಯಾನಿಂಗ್ ಟೀಮ್ ಆರ್ ದ ಡಿಸೈನ್ ಟೀಮ್ ಬಂದುಬಿಟ್ಟು ಅಲ್ಲಿ ಏನೇನು ಎಲೆಕ್ಟ್ರಿಕ್ ಪಾಯಿಂಟ್ಸ್ ಬರಬೇಕು, ಏನೇನು ಬೀಮ್ಸ್ ಬರಬೇಕು, ಅದೆಲ್ಲ ಡಿಸೈನ್ಸು ಅಟ್ ಲೆವೆಲ್ ಒನ್ ಲೆವೆಲ್ಗೆ ಶೇರ್ ಮಾಡ್ತಾಯಿದ್ರು. ಆ್ಯಂಡ್ ಅದನ್ನು ನಾವು ಎಲ್ಲೂ ನೋಡಿಲ್ಲ ಆ್ಯಕ್ಚುಲಿ. ದಿಸ್ ವಾಸ್ ದ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಲೈಕ್ ಆ್ಯಸ್ ಎ ಸೆಡ್, ಗ್ರೌಂಡ್ ಫ್ಲೋರಿಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗ ಆ ಲೆವೆಲ್ ಪ್ಲ್ಯಾನ್ಸ್ ಕೊಡ್ತಾರೆ, ಹೆಂಗೆ ಬರುತ್ತೆ. ಆ್ಯಂಡ್ 2D ಪ್ಲ್ಯಾನ್ಸ್ 3D ಪ್ಲ್ಯಾನ್ಸ್ ವಿಚ್ ಎವರ್ ಯು ಆಸ್ಕ್, ಅದನ್ನು ಶೇರ್ ಮಾಡ್ತಾರೆ ಡಿಸೈನ್ ಟೀಮ್ ಅವರು. ಆ್ಯಂಡ್ ಡಿಸೈನ್ ಟೀಮ್ ಇಸ್ ಆಲ್ಸೋ ಲೈಕ್ ದರ್ ಟೀಮ್ ಇಸ್ ಆಲ್ಸೋ ವೆರಿ ಅಪ್ರೋಚಬಲ್. ನೀವೇ ಹೋಗಿ ಕೂತು ಅವ್ರ ಜೊತೆಗೆ ಮಾಡಿ ಇದನ್ನು ಚೇಂಜ್ ಮಾಡಿ ಅಂದರೆ ಚೇಂಜ್ ಮಾಡಿಕೊಡ್ತಾರೆ, ಇಮಿಡಿಯೇಟ್ಲಿ ಚೇಂಜ್ ಮಾಡಿಕೊಡ್ತಾರೆ. ಆ್ಯಂಡ್ ನಮ್ದು ಏನೇ ಇನ್ಪುಟ್ಸ್ ಇದ್ರೂ ಅದನ್ನು ಪಾಸಿಟಿವ್ ಆಗೇ ತೊಗೊಂಡು ಅದನ್ನು ಇಂಪ್ಲಿಮೆಂಟು ಮಾಡಿಕೊಡ್ತಾರೆ. ಅದು ಒಂದು ಪ್ಲಸ್ ಪಾಯಿಂಟು. ಆ್ಯಂಡ್ ಲೈಕ್ ನೆಕ್ಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ ಬಂದಾಗ ನೆಕ್ಸ್ಟ್ ಫ್ಲೋರು, ಆ್ಯಂಡ್ ಈವನ್ ದ ಸೈಟ್ ಇಂಜಿನಿಯರ್ಸ್ ಆರ್ ವೆರಿ ಕೋಆಪರೇಟಿವ್. ನಾವೇನೇ ಹೇಳಿದ್ರು ಆಯಿತು ಅಂದ್ಬಿಟ್ಟು ಅವರು ಹೋಗಿ ಕಿರಣ್ ಸರ್ನ ಸಜೆಷನ್ಸ್ ತೊಗೊಂಡು ದೇ ವಿಲ್ ರಿವರ್ಟ್ ಬ್ಯಾಕ್ ಇಟ್ ಇಮಿಡಿಯೇಟ್ಲಿ. ಆ್ಯಂಡ್ ದಟ್ ವೇ ಲೈಕ್ ನಮ್ಮ ಪ್ಲ್ಯಾನ್ ಎಲ್ಲ ಅಪ್ರೂವ್ ಆದಮೇಲೆ ಅವ್ರ ಕಡೆಯಿಂದ
ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಆದಮೇಲೆ ಇಟ್ ವಾಸ್ ವೆರಿ ಸ್ಮೂತ್ ಪ್ರಾಸೆಸ್. ನಾವು ಇಬ್ಬರು ವರ್ಕ್ ಮಾಡೋದ್ರಿಂದ ಲೈಕ್ ಯು ಹಾರ್ಡ್ಲಿ ಯೂಸ್ ಟು ಕಮ್ ಆನ್ ವೀಕೆಂಡ್ಸ್ ಅಷ್ಟೇ. ಸೊ ಎಲ್ಲಿ ಸೈಟ್ ಇಂಜಿನಿಯರ್ಸ್ ಎಲ್ಲ ಲೈಕ್ ರೆಗ್ಯುಲರ್ ಆಗಿ ಅಪ್ಡೇಟ್ಸ್, ಫೋಟೋ ಅಪ್ಡೇಟ್ಸ್ ಆರ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಸೈಟ್ ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ತಾ ಇದ್ರು. ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲೈಕ್ ವೆನ್ ಇಟ್ ಕೇಮ್ ಟು ದ ಇಂಟೀರಿಯರ್ಸ್ we were like we wanted almost like a dream house ಥರ ಇರಬೇಕು ಅಂತ. ಸೊ we sat with designers and designers ಕೂಡ ವಿಸಿಟ್ ಮಾಡಿದ್ರು ಸೈಟ್ನ. ಸೊ ಅವ್ರಿಗೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ನಮ್ಗೆ ಎಲ್ಲೆಲ್ಲಿ ಏನೇನು ಬೇಕು ಅಂತ. ಆ್ಯಂಡ್ ದಟ್ ಇಸ್ ವೇರ್ ಲೈಕ್ ದೇ ಕೇಮ್ ಅಪ್ ವಿತ್ ಇಂಟೀರಿಯರ್ ಡಿಸೈನ್. ಅದೂ ಅಷ್ಟೇ ಲೈಕ್ ವೆರಿ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಆ ಡಿಸೈನು ಇನ್ನೂ ಚೆನ್ನಾಗಿ ಬೆಟರಾಗಿ ಕೊಡಿ ಅಂತಂದರೆ ಕೊಡ್ತಾರೆ. ಆ್ಯಂಡ್ ಇಫ್ ನಮ್ದೇನಾದರೂ ಐಡಿಯಾ ಇದ್ದು ಈ ಥರ ಮಾಡಿಕೊಡಿ ಅಂದರೆ ಇಮಿಡಿಯೇಟ್ ಚೇಂಜ್ ಮಾಡಿ ಕೊಡ್ತಾರೆ. ಆ್ಯಂಡ್ ಅಗೇನ್ ಆಲ್ ದೀಸ್ ಇಂಟೀರಿಯರ್ ಡಿಸೈನ್ಸ್ ಆಲ್ಸೋ ಆರ್ ರಿವ್ಯೂಡ್ ಬೈ ಕಿರಣ್ ಸರ್. ಆಮೇಲೆ ಈವನ್ ದ ಸೆಲೆಕ್ಷನ್ ಆಫ್ ದ ಮೆಟೀರಿಯಲ್ಸ್ ಅಲ್ವಾ, ಇಂಟೀರಿಯರ್ ಡಿಸೈನಲ್ಲಿ ಯಾವ ಜಾಗಕ್ಕೆ ಯಾವ ಕಲರ್ ಸೂಟ್ ಆಗುತ್ತೆ. ನಾವು ಲೈಕ್ ವಿ ನೆವರ್ ನ್ಯೂ ಲೈಕ್ ಲೈಟರ್ ಶೇಡ್ ಹೋಗಬೇಕು ಅದು ಮ್ಯಾಟ್ ಫಿನಿಶ್ ಹೋಗಬೇಕು ಅಂತ. ಸೊ ದ್ಯಾಟ್ ಈಸ್ ವೇರ್ ಕಿರಣ್ ಸರ್ ಸಜೆಸ್ಟೆಡ್ ಎವ್ರಿವೇರ್ ಯಾವ ಪ್ಲೇಸಲ್ಲಿ ಯಾವ ಕಲರು ಗ್ಲಾಸಿ ಆಗಿರಬೇಕಾ ಇಲ್ಲ ಮ್ಯಾಟ್ ಫಿನಿಶ್ ಆಗಿರ್ಬೇಕಾ. ಸೊ ಎವ್ರಿವೇರ್ ಈವನ್ ನನ್ಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈವನ್ ಫಾರ್ ದ ಲೈಟ್ ಸೆಲೆಕ್ಷನ್ ಸರ್ ನಮ್ಮ ಜೊತೆಗೆ ಬಂದು ಇದ್ದು ಅಂಗಡಿಯಲ್ಲಿ ಯಾವ್ಯಾವ ಪ್ಲೇಸ್ಗೆ ಯಾವ್ಯಾವ ಲೈಟ್ ಬೇಕು ಅಂತ ಎಲ್ಲ ಸೆಲೆಕ್ಟ್ ಮಾಡಿ ಕೊಟ್ಟರು ನಮಗೆ. ಐ ಆಮ್ ವೆರಿ ಹ್ಯಾಪಿ ವಿತ್ ಶಾಂತ ವೆಂಚರ್ಸ್. ಓಕೆ, ಎಲಿವೇಶನ್ ಬಗ್ಗೆ ಐ ಮೀನ್ ಲೈಕ್ ಐ ಹ್ಯಾವ್ ಟು ಟೆಲ್ ಸಮಥಿಂಗ್ ಅಬೌಟ್ ಎಲಿವೇಶನ್. ಬಿಕಾಸ್ ಏನಂದರೆ ನಾವು ಕಂಪೇರ್ ಟು ಅದರ್ ಬಿಲ್ಡರ್ಸ್ ಕಂಪೇರ್ ಮಾಡಿದ್ರೆ ಶಾಂತ ವೆಂಚರ್ಸಲ್ಲಿ ಒಂದು ಎಲಿವೇಶನ್ ಒಬ್ರಿಗೆ ಕೊಟ್ಟರೆ ಇನ್ನೊಬ್ರಿಗೆ ಆ ಎಲಿವೇಶನ್ ಇರೋದಿಲ್ಲ. ಲೈಕ್ ದಟ್ ಯೂನಿಕ್ ಡಿಫ್ರೆಂಟ್, ಒಂದು ಹೌಸ್ಗೆ ಇನ್ನೊಂದು ಹೌಸ್ಗೆ ಭಾಳ ಡಿಫ್ರೆಂಟ್ ಇರುತ್ತೆ. ಸೊ ಅದು ನಮಗೆ ಭಾಳ ಇಷ್ಟ ಆಯಿತು. ಲೈಕ್ ಇವಾಗ ನಮ್ಮ ಪ್ರಾಪರ್ಟಿ ಸರೌಂಡಿಂಗಲ್ಲೇ ಆಗಿರ್ಬೋದು, ಅವ್ರದ್ದು ಭಾಳಷ್ಟು ಪ್ರಾಪರ್ಟಿಗಳು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಬಟ್ ಒಂದು ಹೌಸ್ಗೆ ಇರೋ ಎಲಿವೇಶನ್ ಇನ್ನೊಂದು ಹೌಸ್ಗೆ ಅದು ಡಿಫ್ರೆಂಟ್ ಆಗಿರುತ್ತೆ. ಇವನ್ ದ ಪ್ಲಾನಿಂಗ್ ಆಲ್ಸೋ ಲೈಕ್ our team ತುಂಬ ಯಂಗ್ ಟೀಮ್. ಲೈಕ್ ದೇ ಆಲ್ವೇಸ್ ಥಿಂಕ್ ಅಬೌಟ್ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಇದ್ದಾರೆ ಅವರು. ಮತ್ತು ಆ ಡಿಸೈನ್ಸ್ ಆಗಿರ್ಬೋದು, ಲೈಕ್ ನಮಗೆ ಈ ಡಿಸೈನ್ಸ್ ಓಕೆನಾ, ಪ್ಲಸ್ ಆ ಡಿಸೈನ್ಸಲ್ಲಿ ನಿಮಗೆ ಇಷ್ಟು ಕಾಸ್ಟ್ ಆಗುತ್ತೆ, ಇದಾಗುತ್ತೆ, ಇದೆಲ್ಲ ಫಸ್ಟೇ ಲೈಕ್ ಆ್ಯಸ್ ಐ ಸೆಡ್ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್. ಸೊ ನಮಗೆ ನಮ್ಮ ಬಜೆಟ್ ಪ್ರಕಾರ ನಮ್ಗೆ ಯಾವ ಥರ ಡಿಸೈನ್ಸ್ ಇದಾಗುತ್ತೆ ಆ ಬೇಸಿಸ್ ಮೇಲೆ ನಾವು ಲೈಕ್ ವಿ ಕ್ಯಾನ್ ಸೆಲೆಕ್ಟ್ ದಟ್. ಸೊ ಈ ಅಪ್ರೋಚ್ ವಾಸ್ ವೆರಿ ಗುಡ್. ಪ್ಲಸ್ ಅದಲ್ಲದೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಲೈಕ್ ಎವ್ರಿಥಿಂಗ್, ಇವನ್ ವಾಟ್ ಎವರ್ ಹ್ಯಾಪನಿಂಗ್ ಫ್ರಮ್ ಡೇ ಟು ಡೇ, ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನು ಕೆಲಸ ಆಗ್ತಾಯಿದೆ, ಏನೇನು ಆಗ್ತಾಯಿದೆ, ಅದೆಲ್ಲ ವಿ ಯೂಸ್ ಟು ಗೆಟ್ ಡೈಲಿ ಅಪ್ಡೇಟ್ಸ್. ಆ್ಯಂಡ್ ಆಲ್ಸೋ ಲೈಕ್ ಆ್ಯಸ್ ಐ ಸೆಡ್, ನಮ್ಮ ವೈಫ್ ಹೇಳ್ದಂಗೆ ವಿ ಹ್ಯಾಡ್ ಅ ವೆರಿ ಗುಡ್ ಸೈಟ್ ಇಂಜಿನಿಯರ್. ಎವ್ರಿಥಿಂಗ್ ಯೂಸ್ ಟು ಅಪ್ಡೇಟ್ ಅಸ್, ಇನ್ಕ್ಲೂಡಿಂಗ್ ದ ಮೆಟೀರಿಯಲ್ಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಪ್ಲಸ್ ಏನಾದರೂ ಚೇಂಜಸ್ ಏನಾಯಿತು ಅಂದರೆ ಏನಾದರೂ ಡೌಟ್ಸ್ ಆಗಿರ್ಬೋದು, ಎವ್ರಿ ಟೈಮ್ ಯೂಸ್ ಟು ಅಪ್ಡೇಟ್ ಅಸ್. ರೈಟ್ ಫ್ರಮ್ ನಮ್ಮ ಪೂಜೆ ಸ್ಟಾರ್ಟ್ ಆದಾಗಲಿಂದ ಮತ್ತು ಹೌಸ್ ಕನ್ಸ್ಟ್ರಕ್ಷನ್ ಮುಗಿಯೋವರೆಗೂ ಹಿ ವಾಸ್ ದೇರ್. ವೆರಿ ಗುಡ್ ಟೀಮ್. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ಟು ಹೈಲೈಟ್ ಇಟ್. ಸೊ ಡಬಲ್ ಲೈಟ್ ಬದಲು ನಮಗೆ ರಾಕ್ ಗಾರ್ಡನ್ ಆಗಿರ್ಬೋದು, ಒಂದು ಆಫೀಸ್ ಸ್ಪೇಸ್ ಆಗಿರ್ಬೋದು, ಇದು ನಮಗೆ ತುಂಬ ಚೆನ್ನಾಗಿ ಇದು ಮಾಡಿಕೊಟ್ರು. ಪ್ಲಸ್ ರಾಕ್ ಗಾರ್ಡನ್ ಒಂದು ಲೈಕ್ ವೆರಿ ಡಿಫ್ರೆಂಟ್ ಪ್ಲೇಸ್. ಅದೊಂಥರ ನಮಗೆ ಭಾಳ ಇಷ್ಟವಾದ ಪ್ಲೇಸ್ ಅದು. ಅಲ್ಲಿ ಒಂಥರ ಒಂದು ಸ್ಮಾಲ್ ಗಾರ್ಡನ್ ಥರ, ಆ್ಯಸ್ ಐ ಸೆಡ್ ಲೈಕ್ ಒಂಥರ ಕೆಲಸ ಮಾಡಿ ಏನಾದರೂ ಸ್ಟ್ರೆಸ್ಡ್ ಔಟ್ ಆದರೆ ಅಥವಾ ಏನಾದರೂ ಒಂಥರ ಮೂಡ್ ಆಫ್ ಏನಾಯಿತು ಅಂದರೆ ವಿ ಕ್ಯಾನ್ ಗೋ ಆ್ಯಂಡ್ ಸಿಟ್ ಓವರ್ ದೇರ್. ದಟ್ ಈಸ್ ಸಮಥಿಂಗ್ ವಿಚ್ ಗಿವ್ಸ್ ಕೈಂಡ್ ಆಫ್ ಎ ಯೂನಿಕ್ ಮೂಡ್. ಸೊ ಅದಲ್ಲದೆ ದೆನ್ ಆಫೀಸ್ ಸ್ಪೇಸ್. ಸೊ ಇದು ನಮಗೆ ದಿಸ್ ವಾಸ್ ಮೈ ಬೇಸಿಕ್ ರಿಕ್ವೈರ್ಮೆಂಟ್. ಸೊ ಆಫೀಸ್ ಸ್ಪೇಸ್ ನಮಗೆ ಚೆನ್ನಾಗಿ ಮಾಡಿಕೊಟ್ರು. ಲೈಕ್ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕಾಗಲಿ ಒಂದು ವಿತೌಟ್ ನಾಯ್ಸ್ ಡಿಸ್ಟರ್ಬೆನ್ಸ್ ಇರಬಾರ್ದು, ನಾಯ್ಸ್ ಬೇರೆ ಥರ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಲೇ ನಾವು ಆರಾಮಾಗಿ ಕೆಲಸ ಮಾಡೋದಕ್ಕೆ ಒಂದು ಸ್ಪೇಸ್, ಅದು ನಮ್ಗೆ ಭಾಳ ಇಷ್ಟ ಆಯಿತು. ಸೊ ನಮ್ಮ ಪ್ರಾಪರ್ಟಿನಲ್ಲಿ G+3 ಫ್ಲೋರ್ಸ್ ಇದೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಲೈಕ್ ತುಂಬ ವಿಶಾಲವಾದ ಪಾರ್ಕಿಂಗ್ ಇದೆ. ಆ್ಯಂಡ್ ಅದಲ್ಲದೆ 1 BHK ರೆಂಟೆಡ್ ಹೌಸ್ ಥರ ಮಾಡಿದ್ದೀವಿ. ಆಮೇಲೆ ವೆನ್ ಇಟ್ ಕಮ್ಸ್ ಟು ಫಸ್ಟ್ ಫ್ಲೋರಲ್ಲಿ ಎಂಟ್ರ್ ಆಗ್ತಾ ಇದ್ದಂಗೆನೇ ಫಾಯರ್. ಸೊ ದಟ್ ಈಸ್ ಸಮಥಿಂಗ್ ಲುಕ್ಸ್ ವೆರಿ ಡಿಫ್ರೆಂಟ್. ಆ ಡಿಸೈನ್ ನಮಗೆ ಭಾಳ ಇಷ್ಟ ಆಯಿತು. ಆಮೇಲೆ ದೆನ್ ಕಮ್ಸ್ ಲಿವಿಂಗ್ ರೂಮ್. ಸೊ ನಾವು ಇನಿಷಿಯಲ್ ಪ್ಲ್ಯಾನಿಂಗಲ್ಲಿ ಅವ್ರಿಗೆ ಹೇಳಿದ್ವಿ ನಮಗೆ ವಿಶಾಲವಾದ ಒಂದು
ಲಿವಿಂಗ್ ರೂಮ್ ಬೇಕು ಅಂತ. ಸೊ ಆ ರಿಕ್ವೈರ್ಮೆಂಟ್ ಥರನೇ ನಮಗೆ ಒಂದು ವೈಡ್ ಲಿವಿಂಗ್ ರೂಮ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಲಿವಿಂಗ್ ರೂಮ್ ಜೊತೆ ಕಿಚನ್ ಕಮ್ ಡೈನಿಂಗ್, ಅದೊಂದು ಕಾನ್ಸೆಪ್ಟ್ ನಮಗೆ ಯೂಶಲಿ ಏನಿತ್ತು ಅಂದರೆ ಲೈಕ್ ಡೈನಿಂಗ್ ಸಪ್ರೇಟಾಗಿ ಬೇಕಾಗಿತ್ತು. ಸೊ ಆ ಡೈನಿಂಗ್ ಸ್ಪೇಸ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಅದಲ್ಲದೆ ವೆರಿ ಇಂಪಾರ್ಟೆಂಟ್ ಪೂಜಾ ರೂಮ್ಗೆ ಲೈಕ್ ನಮಗೆ ಏನಂದರೆ ವಾಲ್ ಬಂದಾಗಲಿ ಅಥವಾ ಒಂಥರ ಗೋಪುರ ಥರ ನಮ್ಗೆ ಅದು ಬೇಕಾಗಿಲ್ಲ, ಒಂದು ಸಮಥಿಂಗ್ ಡಿಫ್ರೆಂಟಾಗಿ ಬೇಕಾಗಿತ್ತು. ಸೊ ಕಿರಣ್ ಸರ್ ಮತ್ತು ಡಿಸೈನಿಂಗ್ ಟೀಮ್ ಅವರು ಒಂದು ಗ್ಲಾಸ್ ಕಾನ್ಸೆಪ್ಟಲ್ಲಿ ಪೂಜಾ ರೂಮ್ನ ಡಿಸೈನ್ ಮಾಡಿಕೊಟ್ರು. ಸೊ ದಟ್ ಈಸ್ ಸಮಥಿಂಗ್ ವೆರಿ ಬ್ಯೂಟಿಫುಲಿ ಇಟ್ ಹ್ಯಾಸ್ ಕಮ್ ಔಟ್. ಆಮೇಲೆ ಲೈಕ್ ಇನ್ನೊಂದೇನೆಂದರೆ ಲಿಫ್ಟ್. ಸೊ ನಮಗೆ ಕಿರಣ್ ಸರ್ ಏನು ಸಜೆಸ್ಟ್ ಮಾಡೋದು ಅಂದರೆ ಲೈಕ್ ಫ್ಯೂಚರಲ್ಲಿ ಲಿಫ್ಟ್ ಬೇಕಾಗುತ್ತೆ, ಲೈಕ್ ವೆನ್ ಇಟ್ ಕಮ್ಸ್ ಟು ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಯಾರಾದ್ರು ಏಜ್ ಪೀಪಲ್ ಆಗಿರ್ಬೋದು. ಸೊ ಲಿಫ್ಟ್ ಕಾನ್ಸೆಪ್ಟು ಲಿಫ್ಟ್ ಬೇಕಾಗುತ್ತೆ, ಲಿಫ್ಟ್ ಇದು ಮಾಡ್ಕೊಳ್ಳಿ ಅಂತ ನಮಗೆ ಸಜೆಸ್ಟ್ ಮಾಡೋದು. ಸೊ ವೆಂಟ್ ವಿತ್ ದ ಲಿಫ್ಟ್. ಸೊ ಆಮೇಲೆ ದೆನ್ ಕಮ್ಸ್ ಟು ದ ಸೆಕೆಂಡ್ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಮತ್ತು ಒಂದು ಸ್ಮಾಲ್ ರಾಕ್ ಗಾರ್ಡನ್ ಥರ ಲಿಫ್ಟ್ ಪಕ್ಕದಲ್ಲಿ ಮಾಡಿಕೊಟ್ಟಿದ್ದಾರೆ. ಅನದರ್ ಯೂನಿಕ್ ಥಿಂಗ್ ಏನು ಅಂದರೆ ನಮ್ಮ ಇದರಲ್ಲಿ ಸ್ಟೇರ್ ಕೇಸ್ ಒಳಗಡೆ ಇಂಟರ್ನಲ್ ಸ್ಟೇರ್ ಕೇಸ್ ಅಪ್ರೋಚ್ ವೆನ್ ವಿ ಆರ್ ಗೋಯಿಂಗ್ ಟು ದ ಸೆಕೆಂಡ್ ಫ್ಲೋರ್, ಆ ಸ್ಟೇರ್ ಕೇಸ್ನ ಒಂಥರ ಯೂನಿಕಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಲೈಕ್ ಒಂದು ಡಿಫ್ರೆಂಟ್ ಡಿಸೈನಲ್ಲಿ, ಒಂದು ಕಾನ್ಸೆಪ್ಟಲ್ಲಿ ಅದನ್ನು ಡಿಸೈನ್ ಮಾಡಿ, ಅದು ತುಂಬ ಇಷ್ಟ ಆಯಿತು ನಮಗೆ. ಸೊ ಬೋತ್ ದ ರೂಮ್ಸ್ ಹ್ಯಾಸ್ ಅ ವಾಕ್-ಇನ್ ವಾರ್ಡ್ರೂಬ್ ಕಾನ್ಸೆಪ್ಟ್. ಸೊ ಅದು ಒಂಥರ ಯೂನಿಕಾಗಿ ಇದೆ. ಲೈಕ್ ನಮಗೆ ಫಸ್ಟ್ ಹೇಳಿದ್ರು ಲೈಕ್ ನಿಮಗೆ ವಾರ್ಡ್ರೂಬ್ಸ್ ಎಲ್ಲ ವಿತಿನ್ ದ ರೂಮ್ಸಲ್ಲೇ ಬೇಕಾ ಇಲ್ಲ ವಾರ್ಡ್ರೂಬ್ ಸಪ್ರೇಟ್ ಬೇಕಾ ಅಂತ. ಸೊ ನಮ್ಮ ರಿಕ್ವೈರ್ಮೆಂಟ್ ಏನಿತ್ತು ಅಂದರೆ ರೂಮಲ್ಲಿ ಬೆಡ್ ಬಿಟ್ಟು ಬೇರೆ ಏನೂ ಇರಬಾರ್ದು ಅಂತ. ಸೊ ದಟ್ ವಾಕ್-ಇನ್ ವಾರ್ಡ್ರೂಬ್ ಕಾನ್ಸೆಪ್ಟ್ ಡಿಸೈನ್ ಈಸ್ ವೆರಿ ಗುಡ್. ಅದನ್ನು ಒಂಥರ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಪ್ಲಸ್ ಅದಲ್ಲದೆ ಅದನ್ನು ಇಂಟೀರಿಯರಲ್ಲಿ ಅದನ್ನು ನೀಟಾಗಿ ಚೆನ್ನಾಗಿ ಒಂಥರ ಗುಡ್ ಲುಕ್ಕಿಂಗಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ದೆನ್ ಥರ್ಡ್ ಫ್ಲೋರಲ್ಲಿ ವಿ ಹ್ಯಾವ್ ಎ ಪೇರೆಂಟ್ ರೂಮ್. ಸಿನ್ಸ್ ಲೈಕ್ ಲಿಫ್ಟ್ ಇರೋದ್ರಿಂದ ವಿ ಹ್ಯಾಡ್ ಪೇರೆಂಟ್ಸ್ ರೂಮ್ ಇನ್ ಥರ್ಡ್ ಫ್ಲೋರ್. ಸೊ ಥರ್ಡ್ ಫ್ಲೋರಲ್ಲಿ ಪೇರೆಂಟ್ ರೂಮ್ ಇದೆ, ಪ್ಲಸ್ ಒಂದು ಮಲ್ಟಿಪರ್ಪಸ್ ರೂಮ್ ಥರ ಇದೆ. ಲೈಕ್ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಡಿಫ್ರೆಂಟ್ ಲೈಕ್ in future we can go for home theater, or we can use it as a mini gym, something multi-purpose kind of an activity we can have it. ಅದಲ್ಲದೆ ಅಲ್ಲೇ ಥರ್ಡ್ ಫ್ಲೋರಲ್ಲಿ ಒಂದು ಸ್ಮಾಲ್ ಆಫೀಸ್ ಸ್ಪೇಸ್ ಥರ ಮಾಡಿಕೊಟ್ಟಿದ್ದಾರೆ. ಸೊ ದಟ್ ಈಸ್ ವೆರಿ ಗುಡ್. ಅದಾದಮೇಲೆ ನೆಕ್ಸ್ಟ್ ಈಸ್ ಟೆರೆಸ್ಸಲ್ಲೂ ಅಷ್ಟೇ ನಾವು ಅಂದ್ಕೊಂಡಿದ್ದಂಗೆ ಟೆರೆಸ್ಸಲ್ಲಿ ಲೈಕ್ ಟೆರೆಸ್ ಅಂದರೆ ವಿ ಯೂಸ್ ಟು ಹ್ಯಾವ್ ದ ಸೋಲಾರ್, ವಿ ಯೂಸ್ ಟು ಹ್ಯಾವ್ ಫಾರ್ ವಾಷಿಂಗ್ ಪರ್ಪಸ್ ವಿ ಕ್ಯಾನ್ ಯೂಸ್ ಇಟ್. ಬಟ್ ಟೆರೆಸ್ಸಲ್ಲಿ ಲೈಕ್ ಒಂದು ಸೈಡಲ್ಲಿ ಒಂಥರ ಯೂನಿಕಾಗಿ ಒಂದು ಸಿಟ್ಔಟ್ ಥರ ಮಾಡಿ ಅದಕ್ಕೆ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಾಗಿ ಡಿಸೈನ್ ಥರ ಮಾಡಿಕೊಟ್ಟಿದ್ದಾರೆ. ದಟ್ ಈಸ್ ಸಮಥಿಂಗ್ ವೆರಿ ಕೂಲ್. ಹೆಂಗೆ ಅಂದರೆ ನಾವು ಏನಾದರೂ ಸಂಜೆ ಹೊತ್ತಲ್ಲಿ ಆಗಿರ್ಬೋದು, ಯಾವಾಗನ ಮಿನಿ ಸಮಥಿಂಗ್ ಫ್ಯಾಮಿಲಿ ಪಾರ್ಟಿ ಆಗಿರ್ಬೋದು, ವಿ ಕ್ಯಾನ್ ಡೂ ದ್ಯಾಟ್. ಸೊ ಆ ಥರ ಆ ಕಾನ್ಸೆಪ್ಟಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ದಟ್ ಈಸ್ ವೆರಿ ಗುಡ್. ಸೊ ಇದು ಲೈಕ್ ದೀಸ್ ಆರ್ ದ ಸ್ಪೆಷಲ್ ಥಿಂಗ್ಸ್ ದೇ ಹ್ಯಾವ್ ಡಿಸೈನ್ಡ್ ಇನ್ ಆರ್ ಹೌಸ್ ಪ್ಲ್ಯಾನ್. And even kitchen ಅಷ್ಟೇ, ಲೈಕ್ ಮೇ ಬಿ ಮೋಸ್ಟ್ಲಿ ಲೈಕ್ ಲೇಡೀಸ್ ವಿಲ್ ನೋ, ದೇ ವಿಲ್ ಹ್ಯಾವ್ ಮೋರ್ ರಿಕ್ವೈರ್ಮೆಂಟ್ಸ್, ನಂಗೆ ಇದೇ ಬೇಕು ಅಂತ. ಸೊ ಕಿರಣ್ ಸರ್ ಏನಂತಂದರೆ ನಿಮ್ಗೆ ಹೈಟ್ ಪ್ರಕಾರ ಇಷ್ಟು ಬರಬೇಕು, ಆ್ಯಂಡ್ ಮೇಲ್ಗಡೆ ಶೆಲ್ಫ್ಸ್ ಎಲ್ಲ ಇಷ್ಟು ನಿಮ್ಮ ಹೈಟಿಗೆ ಸಿಗೋ ಥರ ಇರಬೇಕು, ಇದ್ದರೆ ಈ ಥರ ಡಿಸೈನ್ ಇದ್ದರೆ ಈ ಥರ ಇರುತ್ತೆ. ಆ್ಯಂಡ್ ಈವನ್ ದ ಸೆಲೆಕ್ಷನ್ ಆಫ್ ಲ್ಯಾಮಿನೇಟ್ಸ್ ಆರ್ ಅಕ್ರಿಲಿಕ್ ಶೀಟ್ಸ್ ಎಲ್ಲ ನಾವು ಆ್ಯಕ್ಚುಲಿ ಬೇರೆನೇ ಸೆಲೆಕ್ಟ್ ಮಾಡಿದ್ವಿ. ಇಲ್ಲ ಇದನ್ನ ಹಾಕ್ಸ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ದಟ್ ಆಲ್ಸೋ ಹ್ಯಾಸ್ ಕಮ್ ಅಪ್ ವೆರಿ ಯೂನಿಕ್ಲಿ. ಈ ಕಲರ್ ಲೈಕ್ ಐ ವಾಸ್ ವೆರಿ ಸ್ಕೆಪ್ಟಿಕಲ್, ನಂಗೆ ಗ್ರೀನ್ ಬೇಡ ಅಂತ. ಸೊ ವೆನ್ ಹಿ ಸೆಡ್ ಇಟ್ ಇಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಸ್ಕೊಳ್ಳಿ, ಆಮೇಲೆ ಹಾಕ್ಸಿದ್ಮೇಲೆ ಲೈಕ್ ಐ ಆಮ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದಟ್. ಆಸ್ ಐ ಸೆಡ್, ಐ ಥಿಂಕ್ ದ ಶಾಂತಾ ವೆಂಚರ್ಸ್ ಆ ಟೀಮ್ ಇದೆಯಲ್ಲ, ಟೋಟಲಿ ಯೂನಿಕ್ ಅಂತ ಹೇಳ್ಬೋದು. ದೇ ಆರ್ ವೆರಿ ಗುಡ್. ಸೊ ಕಿರಣ್ ಸರ್ ಬಗ್ಗೆ ಲೈಕ್ ಆಸ್ ಐ ಸೆಡ್, ನಮಗೆ ಫಸ್ಟ್ ಅಪ್ರೋಚ್ ಹೋದಾಗ ನಮ್ಗೇನು ಅನಿಸಿತ್ತು ಅಂದರೆ ಲೈಕ್ ಓಕೆ ಫೈನ್, ಯಾವುದಿರುತ್ತೆ ಅದಿರುತ್ತೆ ಫಟ್ ಅಂತ ಹೇಳಿಬಿಟ್ಟು ಎಲ್ಲ ಮುಗಿಸ್ಬಿಡ್ತಾರೆ ಅಂದ್ಕೊಂಡಿದ್ವಿ. ಬಟ್ ವೆನ್ ವಿ ಹ್ಯಾಡ್ ಅ ಡಿಸ್ಕಷನ್ ವಿತ್ ಹಿಮ್, ವೆರಿ ಕೂಲ್. ಐ ಮೀನ್ ಲೈಕ್
ಅವ್ರು ನೀಟಾಗಿ ಪೇಷನ್ಸಿಂದ ನಿಮ್ಮ ಕಸ್ಟಮರ್ದು ಏನು ರಿಕ್ವೈರ್ಮೆಂಟ್ ಇದೆ, ಯಾವ ಥರ ನಿಮ್ಮ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗಬೇಕು, ಯಾವ ಥರ ಡಿಸೈನ್ಸ್ ಬೇಕು ಅನ್ನೋದು ಪೇಷನ್ಸಿಂದ ಕೂತ್ಕೊಂಡು ಕೇಳ್ತಾರೆ. then he understands what exactly they need. Based on that ಅವ್ರದ್ದು ಆ ಥಾಟ್ಸ್ ಪ್ರಕಾರ ಅವರು ಭಾಳ ಕೇರ್ಫುಲ್ಲಾಗಿ ಅನಲೈಸ್ ಮಾಡಿ ನಮಗೆ ಸಜೆಸ್ಟ್ ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ. ಸೊ ಈ ಅಪ್ರೋಚು ನಮಗೆ ಭಾಳ ಇಷ್ಟ ಆಯಿತು. ದೆನ್ ಎವ್ರಿ ಸ್ಟೇಜ್ ರೈಟ್ ಫ್ರಮ್ ಬಿಗಿನಿಂಗ್ ಅಂದ ಕನ್ಸ್ಟ್ರಕ್ಷನಿಂದ ಇರ್ಬೋದು ಮುಗಿಯೋವರೆಗೂ ಆಬ್ವಿಯಸ್ಲಿ ಈಸ್ ಅ ಮೇನ್ ಮ್ಯಾನ್ ಫಾರ್ ಶಾಂತ ವೆಂಚರ್ಸ್. ಸೊ ಟೈಮ್ ಕನ್ಸ್ಟೆಂಟ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ವೆನ್ ಎವರ್ ಹಿ ಗೆಟ್ಸ್ ಅ ಟೈಮ್ ಈ ವಿಸಿಟ್ ಟು ದ ಲೊಕೇಶನ್, ಕನ್ಸ್ಟ್ರಕ್ಷನ್ ಹೇಗೆ ನಡೀತಾ ಇದೆ, ಪ್ಲ್ಯಾನ್ ಪ್ರಕಾರ ನಡೀತಾ ಇದೆಯಾ, ಯಾವ ಥರ ಏನಾದರೂ ಚಾಲೆಂಜಸ್ ಇದೆಯಾ, ಮತ್ತು ಕಸ್ಟಮರ್ದು ಏನಾದರೂ ರಿಕ್ವೈರ್ಮೆಂಟ್ ಇದೆಯಾ, ಅದನ್ನೆಲ್ಲ ನೀಟಾಗಿ ತಿಳ್ಕೊಂಡು he always guides his team, he always advises his team, and based on that he'll take it forward whatever the work is going on. So ಈ ಥರ ಈ ಲೆವೆಲ್ ಈ ಪ್ರೋಸೆಸ್ಸಲ್ಲಿ ಇಷ್ಟು ಪೇಷನ್ಸಿಂದ ಅಪ್ರೋಚ್ ಮಾಡೋದು ಕಿರಣ್ ಯೂನಿಕ್ ಸ್ಟೈಲ್ ಅಂತೆಲ್ಲ ಹೇಳ್ಬೋದು. ದೆನ್ ವೆನ್ ಇಟ್ ಕಮ್ಸ್ ಟು ಶಾಂತ ವೆಂಚರ್ಸ್ ಟೀಮ್, ದ ಓವರ್ ದ ಟೀಮ್ ಬಗ್ಗೆ ಹೇಳೋದಾದರೆ ರೈಟ್ ಫ್ರಮ್ ಬಿಗಿನಿಂಗ್ ಪ್ಲ್ಯಾನಿಂಗ್ ಫ್ರಮ್ ಲತಾ, ಶಿ ವಾಸ್ ವೆರಿ ಅಪ್ರೋಚಬಲ್. ನಾವೇನೇ ಕೇಳಿದ್ರು ಆಯಿತು ಸರ್ ಮಾಡೋಣ, ಆಯಿತು ಸರ್ ಇದರ ಡಿಸೈನ್ ಮಾಡೋಣ, ಈ ಥರ ಮಾಡೋಣ ಅಂತ ತುಂಬ ಸಜೆಷನ್ಸ್ ಆಗಿರ್ಬೋದು. ಕಿರಣ್ ಸರ್ ಬೇಸ್ಡ್ ಆನ್ ಕಿರಣ್ ಸಜೆಷನ್ಸಿಂದ ಅವ್ರ ಥಾಟ್ಸು ಎಲ್ಲ ನಮಗೆ ಹೇಳ್ತಾಯಿದ್ರು. ಮತ್ತು ಅದಲ್ಲದೆ ನಮಗೆ ಸೈಟ್ ಇಂಜಿನಿಯರ್ ಸಂತೋಷ್, ಆ್ಯಸ್ ಐ ಸೆಡ್ ಲೈಕ್ ವೆರಿ ಹಾರ್ಡ್ ವರ್ಕಿಂಗ್ ಗಾಯ್. ಎವ್ರಿ ಟೈಮ್ ಮಿನಿಟ್ ಟು ಮಿನಿಟ್ ನಮಗೆ ಅಪ್ಡೇಟ್ ಮಾಡ್ತಾಯಿದ್ರು. ಆ್ಯಸ್ ಐ ಸೆಡ್ ವಿ ಬೋತ್ ಆರ್ ವರ್ಕಿಂಗ್, ವಿ ಡಿಂಟ್ ಹ್ಯಾಡ್ ಮಚ್ ಟೈಮ್ ಟು ಎವ್ರಿ ಟೈಮ್ ಕಮ್ ಆ್ಯಂಡ್ ವಿಸಿಟ್ ದ ಸೈಟ್. ಸೊ ಅವ್ರು ಎವ್ರಿ ಟೈಮ್ ಹಿ ಯೂಸ್ ಟು ಗೈಡ್ ಲೈಕ್ ಅಪ್ಡೇಟ್ ಅಸ್ ವಾಟ್ಸ್ ಹ್ಯಾಪನಿಂಗ್ ಆನ್ ದ ಸೈಟ್. ದೆನ್ ಅದೇ ಥರ ನಮ್ಮ ಸಿವಿಲ್ ವರ್ಕ್ ಟೀಮ್ ಆಲ್ಸೋ ಅನಿಲ್, ಅವರು ಅಷ್ಟೇ. ಸೊ ಎವ್ರಿ ವಾಟ್ ಎವರ್ ಬೇಸ್ಡ್ ಆನ್ ದ ಗೈಡೆನ್ಸ್ ಫ್ರಮ್ ದ ಸೈಟ್ ಇಂಜಿನಿಯರ್ ಆಗಿರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ಬೋದು, ಕಿರಣ್ ಸರ್ ಸಜೆಷನ್ಸ್ ಪ್ರಕಾರ ದೇ ವೇರ್ ವೆರಿ ಗುಡ್. ದೆನ್ ವೆನ್ ಇಟ್ ಕಮ್ಸ್ ಟು ಮಾರ್ಬಲ್, ಸೊ ಮಾರ್ಬಲ್ ಚೂಸಿಂಗಲ್ಲೂ ಅಷ್ಟೇನೆ. ಸೊ ದೇ ರಾಮಚಂದ್ರಪ್ಪ ಅಂತ, ಸೊ ಹಿ ವಾಸ್ ಎಕ್ಸಲೆಂಟ್, ಹಿಸ್ ಟೀಮ್ ವಾಸ್ ಎಕ್ಸಲೆಂಟ್. ಲೈಕ್ ಒನ್ ಡೇನೂ ರೆಸ್ಟ್ ಇಲ್ದಲೇ ಅವರು ಹೇಳಿದ ಟೈಮ್ಗೆ ಹೇಳಿದ ಪ್ರಕಾರ ವಿತ್ ಯೂನಿಕ್ ಡಿಸೈನ್ಸ್ ದೇ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ಆ್ಯಂಡ್ ಸೇಮ್ ಥಿಂಗ್ ಅಲಾಂಗ್ ವಿತ್ ಎಲೆಕ್ಟ್ರಿಕ್ ಇಂಜಿನಿಯರ್ ಬಂದುಬಿಟ್ಟು ಪ್ರಸನ್ನ. ಸೊ ಎವ್ರಿಥಿಂಗ್ ಈಸ್ ಫ್ಯಾಂಟಾಸ್ಟಿಕ್. ಅದಲ್ಲದೆ ಇಂಟೀರಿಯರಲ್ಲಿ ದ ಇಂಟೀರಿಯರ್ ಡಿಸೈನಿಂಗ್ ಟೀಮ್ ವಾಸ್ ಎಕ್ಸಲೆಂಟ್. ನಾವು ಕೆಲವೊಂದು ನಮ್ಗೆ ಯಾವ ಥರ ಬೇಕಿತ್ತು, ನಮ್ಮ ಡಿಸೈನ್ಸ್ ಆಗಿರ್ಬೋದು, ಅವ್ರ ಡಿಸೈನ್ಸ್ ಆಗಿರ್ಬೋದು. ಸೊ ದ ಇಂಟೀರಿಯರ್ ಡಿಸೈನಿಂಗ್ ಟೀಮ್ ವಾಸ್ ಎಕ್ಸಲೆಂಟ್. ಸೊ ನಮ್ಮ ಡಿಸೈನ್ ಪ್ರಕಾರ, ನಮ್ಮ ಬಜೆಟಿಗೆ ಪ್ರಕಾರ, ಸೊ ದೇ ಗೇವ್ ಅ ವೆರಿ ಗುಡ್ ಡಿಸೈನ್. ಸೊ ಆ ಔಟ್ಪುಟ್ಟು ನಾವು ಈಗ ಕಂಪ್ಲೀಷನ್ ಆದಮೇಲೆ ನೋಡ್ತಾ ಇದ್ದೀವಿ. ಲೈಕ್ ಅದಲ್ಲದೆ ನಮ್ಗೆ ಹೇಗೆ ಅಂದರೆ ಆಲ್ಮೋಸ್ಟ್ ಈ ಹೊರಗಡೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ನೋಡ್ಕೊಂಡು ಹೋದಾಗ ಅವ್ರು ಕೇಳ್ತಾರೆ, ಮನೆ ತುಂಬ ಚೆನ್ನಾಗಿದೆ, ಯಾರು ಕಟ್ಸಿದ್ದು, ಯಾರು ಮಾಡಿದ್ದು ಎಲ್ಲ ಕೇಳ್ತಾರೆ. ಸೊ ಡೆಫಿನೆಟ್ಲಿ ಐ ಆಲ್ವೇಸ್ ಟೇಕ್ ದ ನೇಮ್ ಆಫ್ ಶಾಂತ ವೆಂಚರ್ಸ್ ಇಟ್ ಸೆಲ್ಫ್ ಫಾರ್ ದ್ಯಾಟ್. ಮತ್ತು ಕೆಲವರು ಮನೆ ಒಳಗೆ ಬಂದು ನೋಡ್ತಾರೆ, ಸರ್ 30-40ನಲ್ಲಿ ಈ ಥರ ಪ್ಲ್ಯಾನಿಂಗಲ್ಲಿ ಇಷ್ಟು ದೊಡ್ಡದಾಗಿ ಕಾಣುತ್ತಾ ಅನ್ನೋದು, ಅದು ತುಂಬ ಜನ ಕೇಳ್ತಾರೆ. ಸೊ ಔಟ್ಪುಟ್ ಅವ್ರ ಮುಂದೆನೇ ಇರುತ್ತೆ. ಸೊ ದಟ್ ಈಸ್ ಸಮಥಿಂಗ್ ಟೋಟಲಿ ಡಿಫ್ರೆಂಟ್. ಅದಲ್ಲದೆ ಇನ್ನೊಂದು ಏನು ಅಂದರೆ, ಇವಾಗ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಕೆಲವೊಂದು ಕಂಪ್ನಿ ಕನ್ಸ್ಟ್ರಕ್ಷನಲ್ಲಿ ಹೇಗೆ ಅಂದರೆ 10 feet 10.5 feetಗೆ ಒಂದು ಲೆವೆಲ್ ಮೋಲ್ಡಿಂಗ್ ನಡೆಯುತ್ತೆ. ಬಟ್ ಇಲ್ಲಿ ಹೆಂಗೆ ಇವರು ಒಂದು ಕಾನ್ಸೆಪ್ಟ್ ಏನು ಕೊಟ್ಟರು ಅಂದರೆ 30-40ನಲ್ಲೂ ಯು ಕ್ಯಾನ್ ಹ್ಯಾವ್ ಅ ಬೆಟರ್ ಹೈಟ್. ಲೈಕ್ ಇಟ್ ಶುಡ್ ಲುಕ್, ಆ ಲುಕ್ ಇರುತ್ತಲ್ಲ, ಒಂದು ಯೂನಿಕ್ ವೇ ಆಗಿ ಕಾಣಿಸುತ್ತೆ. ಸೊ ಆ ಕಾನ್ಸೆಪ್ಟ್ನು ಇಲ್ಲಿ ನಮಗೆ ಗೈಡ್ ಮಾಡಿದ್ರು, ಪ್ಲಸ್ ಆ ಕಾನ್ಸೆಪ್ಟ್ನ ಇಲ್ಲೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ದಟ್ ಈಸ್ ಸಮಥಿಂಗ್ ವೆರಿ ಗುಡ್. ಸೊ ಈ ಥರ ಕಪಲ್ ಆಫ್ ಯೂನಿಕ್ ಫೀಚರ್ಸ್ನ ಒಂದು 30-40 ಡೈಮೆನ್ಷನಲ್ಲಿ ಶಾಂತ ವೆಂಚರ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ವಿ ಆರ್ ವೆರಿ ಹ್ಯಾಪಿ ಫಾರ್ ಇಟ್, ಆ್ಯಂಡ್ ಡೆಫಿನೆಟ್ಲಿ ವಿಲ್ ಗೋಯಿಂಗ್ ಟು ರೆಕಮೆಂಡ್ ಶಾಂತ ವೆಂಚರ್ಸ್ ಫಾರ್ ಅದರ್ಸ್ ಹೂ ಆರ್ ಗೋಯಿಂಗ್ ಫಾರ್ ಅ ಕನ್ಸ್ಟ್ರಕ್ಷನ್. And in our network also definitely will recommend. First thing about Kiran sir is like young and energetic anta helbodu, and his ideas are very unique. Like ಎಲ್ಲಿಂದ ತರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ ಫ್ಯೂಚರಿಸ್ಟಿಕ್ ಆಗಿರುತ್ತೆ, ಯೂನಿಕ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎವ್ರಿಬಡಿ ಲೈಕ್ ನೋಡಿದ್ರೆ ಇಷ್ಟ ಆಗುತ್ತೆ, ಆ ಥರ ಇರುತ್ತೆ.
ಆ್ಯಂಡ್ ಹೀಸ್ ವೆರಿ ಅಪ್ರೋಚಬಲ್. ಲೈಕ್ ನಾವು ಏನು ಹೇಳಿದ್ರು ನಾನು ಇದ್ದೀನಿ ಮಾಡ್ಕೊಡ್ತೀನಿ, ನೀವು ತಲೆನೇ ಕೆಡ್ಸ್ಕೋಬೇಡಿ ಅಂತ ಹೇಳ್ತಾರೆ. ನಾವು ಟೆನ್ಷನ್ ಟೆನ್ಷನ್ನೇ ಬರಲ್ಲ. ಹೌದು, ಟೆನ್ಷನ್ನೇ ತಗೊಳೋದಿಲ್ಲ. ಸರ್ ಅಂತಾರೆ ನಮ್ದು ಎಷ್ಟೇ ಟೆನ್ಷನ್ ಇದ್ರು ನಾವೇನೇ ಹೇಳ್ಕೊಟ್ರು ಟೆನ್ಷನ್ ತಗೋಬೇಡಿ, ನಾನು ಇದ್ದೀನಿ, ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ಕನ್ಸ್ಟ್ರಕ್ಷನ್ ಮಾಡೋವಾಗ. ಆ್ಯಂಡ್ ವಿ ಆರ್ ಲೈಕ್ ಕಿರಣ್ ಸರ್ ಅಂದರೆ ಲೈಕ್ ವೆರಿ ಅಪ್ರೋಚಬಲ್. ಲೈಕ್ ಫಸ್ಟ್ ಟೈಮ್ ನಾವು ಮೀಟ್ ಆದಾಗ್ಲೇ ನಮ್ಗೆ ಆ ಥರ ಥಾಟ್ ಬಂತು, ನಾವು ಇವ್ರಿಗೆ ಕೊಡ್ಬೇಕು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅಂತಾನೆ. ಅಪಾರ್ಟ್ ಫ್ರಮ್ ಇಸ್ ಆ್ಯಸ್ ಎ ಸೆಡ್ ಲೈಕ್ ಐಡಿಯಾಸ್ ಎಲ್ಲ ಯೂನಿಕ್ ಆಗಿರುತ್ತೆ. ಸಪೋಸ್ ನಮ್ಮ ಬಜೆಟ್ ಇಲ್ಲ, ನಮ್ಗೆ ಈ ಥರ ಡಿಸೈನೇ ಬೇಕು ಅಂತಂದರೆ ಆಲ್ಟರ್ನೇಟಿವ್ ಸಜೆಸ್ಟ್ ಮಾಡ್ತಾರೆ. ಇಟ್ಸ್ ನಾಟ್ ಲೈಕ್ ಹಾಕ್ಸ್ಕೋಬೇಡಿ ಬೇಡ ಅಂತ ಹೇಳಲ್ಲ. ಆಲ್ವೇಸ್ ಲೈಕ್ ಪಾಸಿಟಿವ್ ಅಂತ ಹೇಳ್ಬೋದು. ವೆರಿ ಆಪ್ಟಿಮಿಸ್ಟಿಕ್ ಕೈಂಡ್ ಆಫ್ ಅ ಪರ್ಸನ್. ಶಾಂತ ವೆಂಚರ್ಸ್ ಹ್ಯಾಸ್ ಈ ಸೆಡ್ ವೆರಿ ಎನರ್ಜೆಟಿಕ್ ಟೀಮು, ಎಲ್ಲ ಯೂತ್ ಇದ್ದಾರೆ. ಸೊ ಎವ್ರಿಬಡಿ ಆರ್ ಅಪ್ರೋಚಬಲ್. ನೀವು ಹೋಗಿ ಅವ್ರ ಜೊತೆ ಕೂತ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಇನ್ಪುಟ್ಸ್ ಕೊಟ್ಟು ಅವ್ರದ್ದು ಇನ್ಪುಟ್ಸ್ ತೊಗೊಂಡು ಡಿಸೈನ್ ಮಾಡಿಸ್ಕೋಬೋದು. ಲೈಕ್ ನಮ್ಮದು ಪ್ರಾಪರ್ಟಿಯಲ್ಲಿ ವರ್ಕ್ ಮಾಡ್ತಿರೋರು ಎಲ್ಲರದು 100% ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ದಟ್ ಈಸ್ ವೇರ್ ಆರ್ ಲೈಕ್ ಕೈಂಡ್ ಆಫ್ ಅ ಡ್ರೀಮ್ ಹೌಸ್ ಬೇಕಿತ್ತು ನಮಗೆ, ಆ್ಯಂಡ್ ಇಟ್ ಹ್ಯಾಸ್ ಫುಲ್ಫಿಲ್ಡ್ ವಿತ್ ಶಾಂತ ವೆಂಚರ್ಸ್. I would like to thank all the team from Shanta. ಕಂಗ್ರ್ಯಾಚುಲೇಷನ್ಸ್ ಫಾರ್ ಶಾಂತ ವೆಂಚರ್ಸ್. 10 years ಆಗಿದೆ ಅವರು ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ. And also again congratulations because they are expanding. They are expanding with lot of branches, and also they are getting into different cities. So I would definitely recommend the people who are going for construction, ಯಾರಾದರೂ ಹೊಸ ಮನೆ ಅವ್ರ ಡ್ರೀಮ್ ಹೌಸ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಳಕ್ಕೆ ಹೋಗ್ತಿದ್ರೆ ಡೆಫಿನೆಟ್ ಆಗಿ ಶಾಂತ ವೆಂಚರ್ಸ್ನ ಅಪ್ರೋಚ್ ಮಾಡಿ. ಆ್ಯಂಡ್ ಅವ್ರದ್ದು ಕಾನ್ಸೆಪ್ಟ್ ಆಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು, ದೇ ಆರ್ ದೇರ್ ಇನ್ ದ ಇಂಡಸ್ಟ್ರಿ ಫಾರ್ ಮೋರ್ ದೆನ್ 10 years now. So again, I wish them all the best. Congratulations for the 10th year anniversary. Shanta Ventures 10 years complete ಮಾಡಿರೋದಕ್ಕೆ congratulations, and I wish you all the best for your future ventures. 10 years is a big achievement actually construction field ಅಲ್ಲಿ, and giving all the unique designs for all the people. And Shanta Ventures are like 10 branches open ಮಾಡ್ತಾ ಇದ್ದಾರೆ all over Karnataka, mainly Tumkuru, Mysore and Hassan. And across Bangalore. So anybody who is want to build their dream house or planning to construct, approach ಮಾಡಿ ಶಾಂತ ವೆಂಚರ್ಸ್ಗೆ. ಐ ಹೈಲಿ ರೆಕಮೆಂಡ್ ದಿಸ್. ಯಾರಾದರೂ ಮನೆ ಕಟ್ಸ್ಬೇಕು ಅಂದರೆ ಕೈಂಡ್ಲಿ ಶಾಂತ ವೆಂಚರ್ಸ್ನ ಅಪ್ರೋಚ್ ಮಾಡಿ. ತುಂಬ ಚೆನ್ನಾಗಿ ಪ್ಲ್ಯಾನಿಂಗು, ನಿಮ್ಮ ಮನೆ ಎಲ್ಲ ಕ್ವಾಲಿಟಿ ವೈಸ್ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ. ಆಲ್ ದ ಬೆಸ್ಟ್ ಶಾಂತ ವೆಂಚರ್ಸ್. All the best, Shanta Ventures.